ಇತಿಹಾಸ ಪ್ರಸಿದ್ಧ ಈ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಮೆರವಣಿಗೆ ಬೆಳಗ್ಗೆಯಿಂದಲೇ ಭರ್ಜರಿಯಿಂದ ವೈಭವಯುತವಾಗಿ ಶಾಂತಿಯುತವಾಗಿ ಸಾಗಿದೆ. ಬೆಳಗ್ಗೆಯಿಂದಲೇ ಜನರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಇನ್ನು ಉತ್ಸುಕರಾಗಿ ಮೆರವಣಿಗೆಯಲ್ಲಿ ಹಾಜರಿದ್ದಾರೆ. ಶಿವಮೊಗ್ಗದ ಪ್ರತಿಷ್ಠಿತ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆಗೆ ಬೆಳಗ್ಗೆಯೇ ಚಾಲನೆಯನ್ನ ನೀಡಲಾಗಿತ್ತು. ನಗರದ ಭೀಮೇಶ್ವರದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವಕ್ಕೆ ಚಾಲನೆಯನ್ನ ನೀಡಲಾಗಿತ್ತು. ಇದು ಇನ್ನೊಂದು ವಿಶೇಷವಾದಂತಹ ವಿಚಾರವಂದ್ರೆ ಇದು 80ನೇ ವರ್ಷದ ಹಿಂದೂ ಮಹಾಸಭಾ ಗಣಪತಿ. ಈ ಒಂದು 80ನೇ ವರ್ಷದ ಹಿಂದೂ ಮಹಾಸಭಾ ಗಣಪತಿಗೆ ಅರ್ಚಕ ನಾಗಭೂಷಣ ಹಾಗೂ ರಾಮಚರಣ ತಂಡದಿಂದ ಪೂಜೆಯನ್ನ ನೆರವೇರಿಸಲಾಯಿತು. ಶಾಸಕ ಚನ್ನಬಸಪ್ಪ ಹಾಗೂ ತಹಸೀಲ್ದಾರ್ ಗಿರೀಶ್ ಅವರು ಮೆರವಣಿಗೆಗೆ ಚಾಲನೆಯನ್ನ ಬೆಳಗ್ಗೆ ನೀಡಿದ್ರು. ಡೊಳ್ಳು, ಹುಲಿ ಕುಣಿತ ಹಾಗೂ ತಮಟೆಯ ಸದ್ದಿನೊಂದಿಗೆ ತಾಳಮೇಳಗಳ ಜೊತೆ ಗಣೇಶನ ಮೆರವಣಿಗೆ ಉತ್ಸವದಿಂದ ಪ್ರಾರಂಭವಾಗಿತ್ತು. ಆರ್ಎಸ್ಎಸ್ ಮುಖಂಡ ಪಟ್ಟಾಭಿರಾಮ್ ಅವರು ಗಣಪತಿ ಹೊತ್ತ ಟ್ರ್ಯಾಕ್ಟರ್ಗೆ ತೆಂಗಿನಕಾಯಿ ನಿವಾಳಿಸಿ ಒಡೆಯುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ರು. ಇನ್ನು ಕೋಟೆ ಭೀಮೇಶ್ವರ ದೇವಸ್ಥಾನದಿಂದ ಹೊರಟಂತಹ ಗಣಪತಿ ರಾಮಣ್ಣ ಶ್ರೇಷ್ಠ ಪಾರ್ಕ್, ಗಾಂಧಿ ಬಜಾರ್, ಶಿವಪ್ಪ ನಾಯಕ ವೃತ್ತ, ಅಮೀರ್ ಅಹಮದ್ ವೃತ್ತ ಹಾಗೂ ಗೋಪಿ ವೃತ್ತದಿಂದ ಜೈಲು ರಸ್ತೆಯ ಮಾರ್ಗವಾಗಿ ಶಿವಮೂರ್ತಿ ವೃತ್ತ, ಮಹಾವೀರ ವೃತ್ತ, ಡಿವಿಎಸ್ ಸರ್ಕಲ್, ಪಿಎಚ್ ರಸ್ತೆ, ಕೋಟೆ ರಸ್ತೆ ಮೂಲಕ ಮತ್ತೆ ಭೀಮೇಶ್ವರ ದೇವಾಲಯದ ಹಿಂಭಾಗದಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ಇನ್ನು ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರವನ್ನ ಸಂಪೂರ್ಣವಾಗಿ ಕೇಸರಿಮಯ ಮಾಡಲಾಗಿದೆ. ಇಡೀ ನಗರದಾದ್ಯಂತ ಅಲಂಕಾರವನ್ನ ಮಾಡಲಾಗಿದೆ. ಎಂಆರ್ಎಸ್ ವೃತ್ತದಲ್ಲಿ ಶ್ರೀರಾಮನ ಮೂರ್ತಿ ನಿರ್ಮಾಣ ಮಾಡಲಾಗಿದೆ. ಇನ್ನು ಗಾಂಧಿ ಬಜಾರ್ ಮುಖ್ಯ ದ್ವಾರದಲ್ಲಿ ಕಾಲಭೈರವೇಶ್ವರ ತಲೆ ಎತ್ತಿ ನಿಂತಿದ್ದಾನೆ. ಇದರ ವೀಕ್ಷಣೆಗೆ ಹಾಗೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಜನ ಸಾಗರವೇ ಶಿವಮೊಗ್ಗ ಹಾಗೂ ಶಿವಮೊಗ್ಗ ಸುತ್ತಮುತ್ತಲಿನ ಎಲ್ಲೆಡೆಯಿಂದ ಹರಿದು ಬರ್ತಾ ಇದೆ. ಗಣಪತಿ ಮೆರವಣಿಗೆ ಹಿನ್ನೆಲೆಯಲ್ಲಿ ಇಡೀ ನಗರ ಕೇಸರಿಮಯವಾಗಿದೆ. ಬಿಎಚ್ ರಸ್ತೆ, ಕೋಟೆ ರಸ್ತೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ರಸ್ತೆ, ಗಾಂಧಿ ಬಜಾರ್, ನೆಹರು ರಸ್ತೆ, ಕುವೆಂಪು ರಸ್ತೆ, ಸರ್ ಎಂ ವಿಶ್ವೇಶ್ವರಯ್ಯ ರಸ್ತೆ, ಕಾನ್ವೆಂಟ್ ರಸ್ತೆಗಳನ್ನ ಬಂಟಿಂಗ್ಸ್ ಗಳಿಂದ ಅಲಂಕರಿಸಲಾಗಿದೆ. ಇನ್ನು ಎಂಆರ್ಎಸ್, ಶಂಕರಮಠ, ಹುಲಿಕೆರೆ ಶಾಂತಪ್ಪ ಶಿವಪ್ಪ ನಾಯಕ ಪ್ರತಿಮೆ ವೃತ್ತ, ಅಮೀರ್ ಅಹಮದ್ ವೃತ್ತ, ಟಿ ಸೀನಪ್ಪ ಶೆಟ್ಟಿ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಮೂರ್ತಿ ವೃತ್ತ, ಮಹಾವೀರ ವೃತ್ತ, ಬಸವೇಶ್ವರ ವೃತ್ತಗಳನ್ನ ಬಂಟಿಂಗ್ಸ್ ಗಳಿಂದ ಅಲಂಕರಿಸಲಾಗಿದೆ. ಹಲವು ವೃತ್ತಗಳಲ್ಲಿ ವಿವಿಧ ಹೆಸರುಗಳ ಹೆಬ್ಬಾಗಿಲುಗಳನ್ನ ಕೂಡ ಮಹಾದ್ವಾರಗಳನ್ನ ನಿರ್ಮಿಸಲಾಗಿದೆ. ಈ ಎಲ್ಲಾ ರಸ್ತೆ ಮತ್ತು ವೃತ್ತಗಳನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ರಾತ್ರಿ ವೇಳೆ ಶಿವಮೊಗ್ಗ ಜಗಮಗಿಸ್ತಾ ಇದೆ. ಇನ್ನು ರಾಜ್ಯದಲ್ಲಿಯೇ ಅತಿ ಸೂಕ್ಷ್ಮ ಪ್ರದೇಶವೆನಿಸಿಕೊಂಡಿರುವಂತಹ ಶಿವಮೊಗ್ಗ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಗಿದೆ ಅಂತ ಹೇಳಬಹುದು. ನಾಗಮಂಗಲದಲ್ಲಿ ನಡೆದಂತಹ ಗಲಭೆ, ಬಿಸಿ ರೋಡ್ನಲ್ಲಿ ಉಂಟಾದಂತಹ ಗೊಂದಲಗಳ ನಡುವೆ ಶಿವಮೊಗ್ಗದಲ್ಲಿ ನಡೆಯುವಂತಹ ಈ ಉತ್ಸವದಲ್ಲಿ ಶಾಂತಿ ಕಾಪಾಡೋದು ಪೊಲೀಸರಿಗೆ ಮತ್ತಷ್ಟು ಸವಾಲಾಗಿದೆ. ಈ ಮೆರವಣಿಗೆ 5 ಡ್ರೋನ್ ಕ್ಯಾಮೆರಾಗಳನ್ನ ಹೊಂದಿದೆ. ಹಾಗೆ ಅಲ್ಲಲ್ಲೇ 100 ವಿಡಿಯೋಗ್ರಾಫರ್ಗಳ ಮೆರವಣಿಗೆಯ ವಿಡಿಯೋವನ್ನ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಈ ಮೂಲಕ ಮೆರವಣಿಗೆಯಲ್ಲಿ ಪ್ರತಿಯೊಂದು ಚಟುವಟಿಕೆಯ ಮೇಲೆ ಕೂಡ ನಿಗಾ ವಹಿಸಲಾಗಿದೆ. ಬಂದೋಬಸ್ತ್ ಕರ್ತವ್ಯಕ್ಕಾಗಿ ಈಗಾಗಲೇ 5,000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಹಾಗೆ ಮೆರವಣಿಗೆಯಲ್ಲಿ ಡೊಳ್ಳಿನ ಸದ್ದಿಗೆ ಯುವತಿಯರು, ಮಕ್ಕಳು, ಪುರುಷರು ಕುಣಿದು ಕುಪ್ಪಳಿಸಿದ್ದಾರೆ. ಮೆರವಣಿಗೆ ಪ್ರಾರಂಭದಲ್ಲೇ ಮಲೆನಾಡಿನ ಯುವತಿಯರು ಸಾರ್ವಜನಿಕರ ಕಣ್ಮನ ಸೆಳೆದಿದ್ದು ತಮಟೆ ಹಾಗೂ ಡೊಳ್ಳಿನ ಸದ್ದಿಗೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಮೆರವಣಿಗೆಯಲ್ಲಿ ನೃತ್ಯವನ್ನ ಮಾಡಿದ್ರು. ಸಂಪೂರ್ಣ ಶಿವಮೊಗ್ಗ ಕೇಸರಿಯಿಂದ ತುಂಬಿದ್ದು ಯುವಕರು, ಯುವತಿಯರು, ಮಹಿಳೆಯರು ವಯಸ್ಸನ್ನ ಲೆಕ್ಕಿಸದೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಡಿಜೆ ಹಾಗೂ ಡೊಳ್ಳಿನ ಸದ್ದಿಗೆ ಹೆಜ್ಜೆಯನ್ನ ಹಾಕ್ತಿದ್ದಾರೆ. ಕಲಾ ತಂಡಗಳು ಕೂಡ ಈ ಒಂದು ಮೆರವಣಿಗೆಗೆ ಮೆರುಗನ್ನ ನೀಡಿವೆ. ನಗರದ ಭೀಮೇಶ್ವರ ದೇವಸ್ಥಾನದಿಂದ ಆರಂಭವಾದಂತಹ ರಾಜಬೀದಿ ಉತ್ಸವ ಈಗಾಗಲೇ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಮೂಲಕ ಹಾದು ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಹಾದು ಈಗ ಶಿವಪ್ಪ ನಾಯಕ ವೃತ್ತದಲ್ಲೂ ಕೂಡ ಹಲವು ನಿಮಿಷಗಳ ಕಾಲ ಆ ಒಂದು ರಾಜಬೀದಿ ಉತ್ಸವದಲ್ಲಿ ಪಾಲ್ಗೊಂಡು ಈಗ ಬಿಎಚ್ ರಸ್ತೆ ಮಾರ್ಗವಾಗಿ ಅಮೀರ್ ಅಹಮದ್ ವೃತ್ತವನ್ನ ತಲುಪಿದೆ. ಅಮೀರ್ ಅಹಮದ್ ವೃತ್ತದಲ್ಲಿ ಸಾಗುವಾಗ ಪಟಾಕಿ ಸಿಡಿಮದ್ದುಗಳನ್ನ ಸಿಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಜನರು ದೀಪಾವಳಿಯನ್ನ ಸಂಭ್ರಮಿಸ್ತಾ ಇದ್ದಾರೆ. ಈ ಒಂದು ಹಿಂದೂ ಮಹಾಸಭಾ ಗಣಪತಿ ನಮ್ಮ ಶಿವಮೊಗ್ಗದ ಜನತೆಗೆ ಬಹು ದೊಡ್ಡ ಹಬ್ಬವಾಗಿದೆ. ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಇಲ್ಲಿ ಎಲ್ಲರೂ ಸಾಕ್ತಾರೆ. ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಗಾಂಧಿ ಬಜಾರ್ ಮೂಲಕ ಸಾಗಿದಂತಹ ಈ ಮೆರವಣಿಗೆ ರಾಜಬೀದಿ ಉತ್ಸವ ಈಗ ಅಮೀರ್ ಅಹಮದ್ ವೃತ್ತದಿಂದ ನೆಹರು ರಸ್ತೆಯ ಮಾರ್ಗದಲ್ಲಿ ಸಾಗ್ತಾ ಇದೆ.
ನೆಹರು ರಸ್ತೆ ಮುಖಾಂತರವಾಗಿ ಸಾಗುವಂತಹ ಈ ಒಂದು ರಾಜಬೀದಿ ಉತ್ಸವ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೋಪಿ ವೃತ್ತವನ್ನ ತಲುಪಲಿದೆ. ಟಿ ಶ್ರೀನ ಶೆಟ್ಟಿ ವೃತ್ತವನ್ನ ತಲುಪಲಿದೆ. ಈ ವೃತ್ತವನ್ನ ತಲುಪಿದ ನಂತರದಲ್ಲಿ ಈ ಒಂದು ಉತ್ಸವ ದುರ್ಗಿಗುಡಿ ಮಾರ್ಗವಾಗಿ ಮಹಾವೀರ ಸರ್ಕಲ್ ಹಾಗೆ DVS ಸರ್ಕಲ್, ಆ ನಂತರದಲ್ಲಿ ಕಾನ್ವೆಂಟ್ ರಸ್ತೆ, ಕೋಟೆ ರಸ್ತೆ, ಭೀಮೇಶ್ವರ ದೇವಸ್ಥಾನವನ್ನ ತಲುಪಿ ಅಲ್ಲಿ ಹಿಂಭಾಗದಲ್ಲಿ ತುಂಗಾ ನದಿಯಲ್ಲಿ ವಿಸರ್ಜನೆ ಮಾಡಲಾಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ರಾಜಬೀದಿ ಉತ್ಸವ ಗೋಪಿ ವೃತ್ತವನ್ನ ಸೇರಲಿದೆ. ನೀವು ಈಗಾಗಲೇ ನೋಡಿರಬಹುದು, ಗೋಪಿ ವೃತ್ತದಲ್ಲೂ ಕೂಡ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಎಲ್ಲೆಲ್ಲೂ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಎಂದಿನಂತೆ ಈ ಬಾರಿಯೂ ಕೂಡ, ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಡಿಜೆಯನ್ನ ಗೋಪಿ ವೃತ್ತದಲ್ಲಿ ಅಳವಡಿಸಲಾಗಿದೆ. ಈ ಒಂದು ಡಿಜೆಗೆ ಜನರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಡಿಜೆಯಲ್ಲಿ ಗಣಪತಿಗೆ ಜಯಕಾರವನ್ನ ಹಾಕಲಾಗ್ತಾ ಇದೆ. ಹಿಂದೂ ಪರ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ಈ ರೀತಿ ನಮ್ಮ ಶಿವಮೊಗ್ಗದ ಜನರು ಹಿಂದೂ ಮಹಾಸಭಾ ಗಣಪತಿ 80ನೇ ವರ್ಷದ ಈ ಒಂದು ಮೆರವಣಿಗೆಗೆ ಸಾಕ್ಷಿಯಾಗಿದ್ದಾರೆ. ಇಡೀ ಶಿವಮೊಗ್ಗವೇ ಹಬ್ಬದ ವಾತಾವರಣದಲ್ಲಿ ತೇಲ್ತಾ ಇದೆ.